ಯಾರೂ ಇಲ್ಲ ಅಂದಾಗ ಯಾರೋ ಒಬ್ರು ಕೈ ಹಿಡಿತಾರೆ ಅಂದರೆ ಅದೇ ಒಂದು ಶಕ್ತಿ, ಅದೇ ಪವಾಡ ಅಂತಲೇ ನಾನು ಹೇಳೋದು. ದೇವರಿಂದ ಯಾವತ್ತೂ ಮೋಸ ಇಲ್ಲ. ಜನ ಮೋಸ ಮಾಡ್ತಾರೆ, ದೇವ್ರು ಯಾವತ್ತೂ ಮೋಸ ಮಾಡಲ್ಲ. ನಿಮ್ಮ ಹತ್ರನೇ ಚೆನ್ನಾಗಿರ್ತಾರೆ, ನಿಮ್ಮ ಮುಂದೆ ಆಯ್ ಬಾಯಿ ಅಂತಾರೆ, ಹಿಂದೆ ಮೋಸ ಮಾಡ್ತಾರೆ. ದೇವ್ರು ಯಾವತ್ತೂ ಮೋಸ ಮಾಡಲ್ಲ. ನಾವು ತಂದೆ ತಾಯಿ ಆದಮೇಲೆ ಗುರುಗೇನೆ ಸ್ಥಾನ ಕೊಡೋದು. ಗುರುಗಳು ನಮ್ಮ ಮೇಲೆ ಅಭಯ ಹಸ್ತ ಇಟ್ಟರೆ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ. ಗುರುಬಲ ಅನ್ನೋದು ಒಂದಿದ್ರೆ ಜೀವನದಲ್ಲಿ ನಾವು ಏನಾದರೂ ಸಾಧಿಸ್ಬೋದು. ಕೇಳಿದ ತಕ್ಷಣ ನನಗೆ ರಾಯರು ಅದು ನನಗೆ ಕೊಟ್ಟಿದ್ದಾರೆ. ನಮ್ಗೆ ಖುಷಿಯಾಗಿದೆ. ಅದು ಅರ್ಕೆ ಆಗಿ ಅಲ್ಲ, ಮನ್ನವ ಮಂತ್ರಾಲಯ ಮಂದಿರದಲ್ಲಿದ್ದೇವೆ. ನಾನು ಸುಮಾರು ಒಂದು ತಿಂಗಳಿಂದ ಅಂದರೆ ಸುಮಾರು ಒಂದು 25 ವಾರಗಳ ಕಾಲ ಶನಿವಾರದಂದು ಬಂದು ಇಲ್ಲಿ ನನ್ನ ಇಷ್ಟೇನ ಕೇಳ್ಕೊತ ಪ್ರದಕ್ಷಿಣೆ ಆಗ್ತಾ ಹೋಗ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳಿಗೆ ಒಂದು ಥರದ ಶಾಂತಿ ಮತ್ತು ನೆಮ್ಮದಿಯ ಒಂದು ವಾತಾವರಣವನ್ನು ರೂಪಿಸೋದಕ್ಕೆ ಈ ಮಂತ್ರಾಲಯದಲ್ಲಿ ಬಂದು ನಾನು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ನನ್ನ ಜೀವನದಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಶ್ರೀ ವನ್ನವ ಮಂತ್ರಾಲಯ ಮಂದಿರದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮೀಜಿಯವರಿಗೆ ನಾನು ಕೃತಜ್ಞಳಾಗಿದ್ದೇನೆ.